ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಉದಯ್ ಕುಮಾರ್ ಮಾತಾಡೋದು. ಇವತ್ತು ಜೀವಾಮೃತ ನಾನು ಯಾವ ಥರ ಮಾಡ್ತೀನಿ ಅಂತೇಳಿ ನಿಮಗೆ ಒಂದು ಸಣ್ಣ ವಿಡಿಯೋ ಮಾಡಿ ಕಳಿಸ್ತಾ ಇದ್ದೀವಿ. ಎಲ್ಲರೂ ಒಂದೊಂದು ರೀತಿ ಜೀವಾಮೃತ ಮಾಡ್ತಾರೆ. ನಾವು ಅವತ್ತಿಂದ ನಾನೇನು ಪ್ರಕಾರ ಮಾಡ್ಕೊಬರ್ತಾ ಇರೋದು ಆ ಥರ ಜೀವಾಮೃತ ಮಾಡ್ತಾಯಿದ್ದೀನಿ. ಏನು ಅಂತೇಳಿದರೆ, ಫಸ್ಟು ಬ್ಯಾರಲ್ಗಳು, ಆ ಬ್ಯಾರಲ್ಲಿಗೆ 150 ಲೀಟ್ರ್ ನೀರು ಹಾಕ್ಕೊತೀವಿ. ನೀರು ಹಾಕ್ಕೊಬಿಟ್ಟು 10 kg ಸಗಣಿನ ಹಾಕ್ತೀವಿ. ಆಮೇಲೆ 10 ಲೀಟ್ರ್ ಗಂಜಲ, 2 kg ಕಡಲೆ ಹಿಂಡಿ, 1 kg ಕಡಲೆಕಾಯಿ ಹಿಂಡಿ, 2 kg ಬೆಲ್ಲ ಮತ್ತು ಆ ತೋಟದ ಬದುವಿನ ಮಣ್ಣು, ಇಷ್ಟೆಲ್ಲ ಮಿಶ್ರಣ ಮಾಡಿ ನಾವು ಒಂದು 4 ದಿವಸಕ್ಕೆ ಕಲ್ಚರ್ ರೆಡಿ ಆಗುತ್ತೆ. ಒಂದು ಆಚೆ ಈಚೆ ಜನಗಳು ಅಭಾವ ಅದು ಇದು ಅಂತ ಹೇಳ್ಬಿಟ್ಟು ಒಂದು 8 ದಿವಸದೊಳಗೆ ನಾವು ಈ ಕಲ್ಚರ್ನ ಭೂಮಿಗೆ ಹಾಕ್ತೀವಿ. 200 ಲೀಟ್ರು ರೆಡಿಯಾಗಿರೋ ಜೀವಾಮೃತಕ್ಕೆ 200 ಲೀಟ್ರ್ ನೀರು ಮಿಕ್ಸ್ ಮಾಡಿಬಿಟ್ಟು ನಾವು ಹಾಕ್ತಾಯಿದ್ದೀವಿ. ಇದು ನಮಗೆ ಒಳ್ಳೆ ರಿಸಲ್ಟ್ ಇದೆ. ಈ ಥರದಲ್ಲಿ ನೀವು ಮಾಡಿ ತೋಟಗಳಿಗೆ ಹಾಕಿ. ಈಗ ಜೀವಾಮೃತನ ನಾನು ಯಾವ ಥರ ಮಾಡ್ತೀನಿ ಅಂತೇಳಿ ನಿಮಗೆ ವಿಡಿಯೋದಲ್ಲಿ ಸಿಗುತ್ತೆ ನೋಡಿ ಫ್ರೆಂಡ್ಸ್. ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಉದಯ್ ಕುಮಾರ್ ಮಾತಾಡೋದು. ಇವತ್ತು ಜೀವಾಮೃತ ಮೊನ್ನೆ ಮಾಡಿಟ್ಟಿದ್ದು ವಿಡಿಯೋ ಕಳಿಸಿದ್ದೆ. ಇವತ್ತು ಯಾವ ಥರ ಮಾಡೋದು ಅಂತೇಳಿ ವಿಡಿಯೋ ಕಳಿಸ್ತಾ ಇದ್ದೀನಿ. ನಮ್ಮಲ್ಲಿ ಮಲೆನಾಡು ಭಾಗದಲ್ಲಿ ಒಬ್ಬೊಬ್ಬರು ಒಂದೊಂದು ಪ್ರೊಸೆಸಲ್ಲಿ ಮಾಡ್ತಾರೆ. ನಾನು ಮಾಡೋ ಪ್ರೊಸೆಸ್ ನಿಮಗೆ ಇಷ್ಟ ಆಗುತ್ತೆ ಏನಾಗುತ್ತೆ ನೋಡಿ. ನಮ್ಮ ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಈಗ ನೋಡಿ ಸರ್, ಇದು ನಮ್ಮಲ್ಲಿ 6 ಬ್ಯಾರಲ್ ಇದೆ. 6 ಬ್ಯಾರಲ್ಗೂ ಈ ಥರ ಸಗಣಿನ ಎಲ್ಲ ಈ ಥರ ಕಲಿಸ್ಬಿಟ್ಟು, ಇದು 10 kg ಡಬ್ಬದ್ದು ಸಗಣಿ ಡಬ್ಬ. ಇದರಲ್ಲಿ ಫುಲ್ಲು ಒಂದೊಂದು ಸಗಣಿನ ಕಲಿಸ್ಬಿಟ್ಟು ಒಂದೊಂದು ಬ್ಯಾರ್ಲಿಗೆ ಹಾಕ್ತೀವಿ. ಆನಂತರ ಇದು ನೋಡಿ ಸಗಣಿ ಇಟ್ಕೊಂಡಿದ್ದೀವಿ. ಇದು ಕಡಲೆಕಾಯಿ ಹಿಂಡಿ, ಅದು ಕಡಲೆ ಹಿಟ್ಟು, ಇದು ಬೆಲ್ಲ, ನಂತರ ಗಂಜಲಗಳು ಈ ಥರ ಎಲ್ಲ ಇರುತ್ತೆ. ಈ ಥರ ನೋಡಿ ಕ್ಲೀನಾಗಿ ಈ ಥರ ಕಲಿಸ್ಬಿಟ್ರೆ ಸಾಕರೀಶ. ಹಾಂ, ಈ ಫಸ್ಟ್ ಬ್ಯಾರ್ಲಿಗೆ ಹಾಕು. ಹಾಂ, ಈ ಫಸ್ಟ್ ಬ್ಯಾರ್ಲಿಗೆ ಹಾಕು. ಮತ್ತು ಇದನ್ನು ಕಲಸು ನೋಡಿ. ಈ ಫ್ಲಾಟಿಗೆಲ್ಲ ಹಾಕಾಗಿದೆ. ಇಲ್ಲ ಕೆಳಗಡೆ 6 ಬ್ಯಾರಲ್ ಮಾಡಿದ್ದು, 6 ಬ್ಯಾರಲಿಗೆ 6 ಬ್ಯಾರಲ್ ನೀರು ಮಿಕ್ಸ್ ಮಾಡಿಬಿಟ್ಟು ನಾವು ನೆಟ್ ಸರ್ಫ್ ಕಂಪ್ನಿದು ಸೇತು, ಸ್ಟಿಮ್ ರಿಚ್ಚು, NPK ಪ್ರತಿ ಬ್ಯಾರಲಿಗೂ ಎಲ್ಲ 200 ml ಹಾಕ್ಬಿಟ್ಟು ಜೀವಾಮೃತದ ಜೊತೆ ಪ್ರತಿ ಮೆಣಸಿನ ಬೀಳಿಗೆ 2 ಲೀಟ್ರು, ಅಡಿಕೆ ಗಿಡಕ್ಕೆ 2 ಲೀಟ್ರು, ಕಾಫಿ ಗಿಡಕ್ಕೆ 2 ಲೀಟ್ರ್ ಅಂತೆ ಎಲ್ಲ ಇಡೀ ತೋಟಕ್ಕೆ ಡ್ರಂಚ್ ಮಾಡಿದ್ದೀವಿ. ನೋಡಿ, ಕಾಳು ಮೆಣಸಿನ ಬಳ್ಳಿ ಎಲ್ಲ ಆರೋಗ್ಯವಾಗಿದೆ. ಹೆಚ್ಚಿಗೆ ತೋಟನೇ ಆರೋಗ್ಯವಾಗಿದೆ. ಯಾಕೆ ಅಂತ ಹೇಳಿದ್ದು, 3ನೇ ಸತಿ ನಾನು ಹೋದ ವರ್ಷದಿಂದ ಇಲ್ಲಿಗೆ ಇದಕ್ಕೆ 3ನೇ ವರ್ಷ ಸ್ಟಾರ್ಟ್ ಆಯಿತು. ಇದರೆಲ್ಲ ಫುಲ್ ಅರೇಬಿಕಾ ಇತ್ತು, ಎಲ್ಲ ತೆಗೆದು ಅಡಿಕೆ ರೋಬಸ್ಟ ಮಾಡಿದ್ದೀವಿ. ಈ ತೋಟಕ್ಕೆ ಆದಷ್ಟು ಆರ್ಗ್ಯಾನಿಕಲ್ಲೇ ಮಾಡೋಣ. ಯಾಕೆ ಅಂತೇಳಿ ನಮಗೆ ಲಾಸ್ಟ್ 3 ವರ್ಷದಿಂದ ಮೆಣಸಿನ ಬೀಳು ಸಾಯೋದು ಭಾಳ ಕಡಿಮೆ ಆಯಿತು. ಅಡಿಕೆ ಫಸಲು ಚೆನ್ನಾಗಿ ಆಗ್ತಾಯಿದೆ. ಹಾಗಾಗಿ ಜೀವಾಮೃತನೇ ಫಾಲೋಅಪ್ ಮಾಡ್ತಾಯಿದ್ದೀವಿ. ನೆಕ್ಸ್ಟು ನಾವು ಪುನೋಪ ಜಲ ಅಂತ ಮಾಡ್ತಿದ್ವಿ. ಅದೇ ಬ್ಯಾರ್ಲಿಗೆ ಒಂದು ಡ್ರಮ್ಮು ಫುಲ್ಲು ಒಂದು ಬ್ಯಾರ್ಲಿಗೆ. ಹಾಂ, ಸರಿ ಸರ್, ಅದೇ ಬಕೆಟಿಗೆ ನೀರು ಹಾಕಿ ಕಲಿಸ್ಬೋದಿತ್ತು. ಇಲ್ಲ ಸಗಣಿ ಸಾಕು. ಹಾಂ ಹಾಂ, 2ಕ್ಕೂ ಸಾಕು. ಅಷ್ಟು ಅಳ್ತಾನೆ ನೋಡಿ. ಸಗಣಿ ಮಾತ್ರ ಯಾವುದೇ ಕಾರಣಕ್ಕೂ ಗಂಟು ಬಿಡಬೇಡಿ. ಫುಲ್ಲು ಕಿವುಚಿ ರೆಡಿ ಮಾಡಿಬಿಟ್ರೆ ನಮಗೆ 4 ದಿವಸಕ್ಕೆ ಈ ಬೇಸಿಗೆ ಟೈಮಲ್ಲಿ ಕಲ್ಚರ್ ರೆಡಿ ಆಗುತ್ತೆ. ಹಾಗೋಸ್ಕರ ಸಗಣಿನ ಚೆನ್ನಾಗಿ ಕಿವುಚಿ ಹಾಕ್ತೀವಿ ಬ್ಯಾರಲ್ಲಿಗೆ. ಈ ಥರ ಗಂಟು ಬರಬಾರ್ದು. ಬಂದರೆ ಏನು ತೊಂದರೆ ಇಲ್ಲ. ಹಾಕು. ಈ ಥರ ನೋಡಿ, ಒಂದು ಬಕೆಟು ಫುಲ್ ಸಗಣಿ ಸಾಕು. 10ರಿಂದ 15 kg ಅಂದಾಜು ಬರ್ತದೆ ಅದು. ಈ ಥರ ಬಕೆಟು ನೋಡಿ. ಈ ಥರ ಇದು ಗಂಜಲ,
ಸಾಮಾನ್ಯ ಒಂದು ವರ್ಷದ್ದು ಇರ್ಬೋದು ಗಂಜಲ ಕ್ಯಾನಲ್ಲಿರೋದು. ನಾನು ಗಂಜಲ ಎಲ್ಲ ಸ್ಟಾಕ್ ಮಾಡಿರ್ತೀನಿ. ಈ ಥರ ಪ್ರತಿ ಬ್ಯಾರಲ್ಲಿಗೆ 5-5 ಲೀಟ್ರದ್ದು ತುಂಬ 2 ಕ್ಯಾನ್ ಗಂಜಲ ಹಾಕ್ತೀವಿ. ಗಂಜಲ ಬೇಕೇ ಬೇಕು 10 ಲೀಟ್ರು. ನೋಡಿ ಗಂಜಲ, ಬೆಲ್ಲ ಫುಲ್ ನಾವು ಕರಗಿಸಿ ಹಾಕ್ತಾರೆ. ನಾವು ಡೈರೆಕ್ಟ್ ಡ್ರಮ್ಮಿಗೆ ಹಾಕೋದು. ಅವಾಗಿಂದನೂ ಜೀವಾಮೃತ ಕಲ್ಚರ್ ಚೆನ್ನಾಗಿ ಬರ್ತಾಯಿದೆ. ಹಾಕ್ಬಿಡು ಕಪ್ಪು ಬೆಲ್ಲ ಒಂದೇ ತಾವು ಹಾಕ್ಬಿಡು, ಎಲ್ಲ ಕಡೆ ಹಾಕು. ಸಂಜೆ ಹೊತ್ತಿಗೆ ಫುಲ್ ಕರ್ಗೋಗಿರುತ್ತೆ. ಕಡಲೆಕಾಯಿ ಹಿಂಡಿ 1 kg ಡಬ್ಬದ್ದು. ಕಡಲೆ ಹಿಟ್ಟು ಒಂದೇ ಕೈಯಲ್ಲಿ ಕಲಸು. ಕಂಟು ಬೀಳಕ್ಕೆ ಬಿಡ್ಬೇಡ, ಕ್ಲೀನಾಗಿ ಪಾಯಸ ಮಾಡ್ದಂಗೆ ಮಾಡು. ಇನ್ನೂ ತೆಳು ಮಾಡ್ಕೋಬೇಕಾದ್ರೆ ನೀರು ಹಾಕ್ಕೊಂಡು. ಇದು 2 kg ಕಡಲೆ ಹಿಟ್ಟಿನ ಮಿಕ್ಸ್ ಮಾಡಿದ್ದು ಹಾಕಿದ ತಕ್ಷಣ ಇದಕ್ಕೆ ಟೋಟಲ್ಲು ಫುಲ್ಲು ಎಲ್ಲ ಐಟಮ್ಸು ಬಿದ್ದಂಗೆ ಆಯಿತು. ಇದಕ್ಕೆ ಬರ್ತಿ ನೀರು ಫಿಲ್ಲಪ್ ಮಾಡಿಬಿಟ್ಟು ಒಂದು ಕೋಲ್ ಎಲ್ಲಿ ಹರ್ಷ ಎಲ್ಲಿಟ್ಟಿದ್ಯಾ? ಹಾಂ, ಇದನ್ನು ಕ್ಲೀನಾಗಿ ತಿರುಗಿಸಿ ಗಡಿಯಾರದ ಥರ ಕ್ಲಾಕ್ ವೈಸು ರೊಟೇಷನ್ ಫುಲ್ಲು ಮಾಡಿಬಿಡಿ. ಬೆಳಿಗ್ಗೆ ಸಾಯಂಕಾಲ ದಿನಕ್ಕೆ 4 ದಿವಸಕ್ಕೆ ಬಂದುಬಿಡುತ್ತೆ. 4 ದಿವಸಕ್ಕೆ ರೆಡಿ ಆದ ತಕ್ಷಣ ಇದನ್ನು ಒಂದು ಬ್ಯಾರ್ಲು ನೀರು ಮಿಕ್ಸ್ ಮಾಡಿಬಿಡಿ. ಹಾಂ, ಆ ಕಡೆ ನೀರು ತಗೊಳ್ಳಿ. ಇದು ನೋಡಿ, ಇದು ಫುಲ್ಲು ಕಲ್ಚರಿಗೆ ರೆಡಿ ಆಯಿತು. ನಮಗೆ ಒಂದು 4ರಿಂದ 8 ದಿವಸಕ್ಕೆ ಫುಲ್ಲು ಜೀವಾಮೃತ ರೆಡಿ ಆಗುತ್ತೆ. ಈಗ ಇನ್ನೊಂದಕ್ಕೆ ಸಗಣಿ ಅದಕ್ಕೆ ಹಾಕಿದ್ಯಲ್ಲ, ಅದಕ್ಕೆ ಸಗಣಿ ಹಾಕ್ಬಿಡು ಫುಲ್ಲು. ನೋಡಿ, ಪ್ರತಿ 5 ಬ್ಯಾರ್ಲು ಮಾಡಿದರೆ ನಮಗೆ 10 ಬ್ಯಾರ್ಲು ಕಲ್ಚರ್ ಆಗುತ್ತೆ. ನನಗಿನ್ನು 5 ಬ್ಯಾರ್ಲು ಸಾಕು. ಇಲ್ಲಿಂದ ಏರಿಯಾ ಸ್ವಲ್ಪ ಕಡಿಮೆ ಇದೆ ತೋಟ, ಹಾಗಾಗಿ ಎಷ್ಟು ಬೇಕಷ್ಟೇ ನಾವು ಮಾಡ್ಕೊತೀವಿ. ನೋಡಿ ಹೇಗಿದೆ ರೋಬಸ್ಟ ಗಿಡ, ಇದೆಲ್ಲ 3 ವರ್ಷದ್ದು. ಎಲ್ಲ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ, ನಮಗೆ ಚೆನ್ನಾಗಿದೆ. ನಿಮಗೆ ಯಾವ ಥರ ಆಗುತ್ತೆ ನೋಡಿ, ಲೈಕ್ ಮಾಡಿ, ನೀವು ಮಾಡಿ ಜೀವಾಮೃತನ. ನೆಕ್ಸ್ಟು ಪುನಃ ಜಲ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಅದರಲ್ಲಿ ನಿಮಗೆ 1 ಲೀಟ್ರು 200 ಲೀಟ್ರಿಗೆ ಹಾಕಿಬಿಟ್ರೆ ನಿಮಗೆ 1 ಲೋಡು ದನಿನ ಗೊಬ್ಬರದಷ್ಟು ಬರುತ್ತೆ. ಅದು ಭಾಳ ಇದೆ. ನೋಡಿ, ಹಾಲು ಹಣ್ಣಿಗೆಲ್ಲ ಮೆಣಸಿನ ಬೀಳು ಹಬ್ಸಿದೆ. ಹಾಲು ಹಣ್ಣದಲ್ಲಿ ಮೆಣಸಿನ ಬೀಳು ಚೆನ್ನಾಗಿದೆ, ಹಾಲು ಹಣ್ಣು ಸಾಯ್ತಾ ಇದೆ. ಅದಕ್ಕೆ ಗ್ಲಿರಿಸಿಡಿ ಹಾಕಿ ಸತಿ ಎಲ್ಲ ಪ್ಲ್ಯಾನಿಂಗ್ ಮಾಡ್ತಾಯಿದ್ದೀನಿ. ಗ್ಲಿರಿಸಿಡಿ ಹಾಕಿ ಹಾಲು ಹಣ್ಣು ಹಾಕ್ತೀವಿ. ಕಾಡು ಮರಗಳು ಜಾಸ್ತಿ ಇಟ್ಕೊತ ಇಲ್ಲ, ಯಾಕೆ ಅಂತ ಹೇಳಿದರೆ ಸಿಕ್ಕಾಬಟ್ಟೆ ಪ್ರೂನಿಂಗಿಗೆಲ್ಲ ಗೋಳಾಗುತ್ತೆ. ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಕೊರೋನಾ ಭಾಳ ಹೆಚ್ಚಾಗ್ತಾಯಿದೆ. ಎಲ್ಲರೂ ಜನಗಳು ಆದಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಳಿ. ನಮಸ್ಕಾರ ಸ್ನೇಹಿತರೆ. ಈ ಕೆಲಸದ ಇದರಲ್ಲಿ ಹೇಳೋದು ಮರ್ತಿದ್ದೇನು ಅಂತೇಳಿದರೆ, ಪ್ರತಿ ಬ್ಯಾರಲ್ಲಿಗೂ ನಮ್ಮ ಜೀವಾಮೃತಕ್ಕೆ ನಿಮ್ಮ ತೋಟದ ಮಣ್ಣು ಒಂದೊಂದು ಇಡಿ ಅದನ್ನು ಕಂಪಲ್ಸರಿ ಹಾಕಲೇಬೇಕು. ಯಾಕೆ ಅಂತೇಳಿದರೆ ಆ ಮಣ್ಣಿಗೆ ಸೆಟ್ ಆಗಲಿಕ್ಕೋಸ್ಕರ ಮಣ್ಣು ಭಾರಿ ಅಗತ್ಯ ಆಗುತ್ತೆ. ಆ ವಿಡಿಯೋದಲ್ಲಿ ನಾನು ಫಸ್ಟಿಂದ ಮೆನ್ಷನ್ ಮಾಡಿರಲಿಲ್ಲ, ಸೆಕೆಂಡು ಈಗ ಹೇಳ್ತಾ ಇದ್ದೀನಿ. ಪ್ರತಿ ಸತಿನೂ ಸಗಣಿ 10 kg 10 ಲೀಟ್ರ್ ಗಂಜಲ, 1 kg ಕಡಲೆಕಾಯಿ ಹಿಂಡಿ, 2 kg ಕಡಲೆ ಹಿಟ್ಟು, 2 kg ಬೆಲ್ಲ, 1 ಇಡಿ ಮಣ್ಣು 200 ಲೀಟ್ರ್ ನೀರಿಗೆ ಹಾಕಬೇಕು. ಇದನ್ನು ಹಾಕ್ಬಿಟ್ಟು ಜೀವಾಮೃತ ರೆಡಿ ಆದ ತಕ್ಷಣ 1 ಬ್ಯಾರ್ಲಿಂದ 1 ಬ್ಯಾರ್ಲಿಗೆ ನೀರು. ಆವಾಗ ಪ್ರತಿ ಗಿಡಕ್ಕೆ ನೀವು 1 ಲೀಟ್ರ್ ಆದ್ರೂ ಕೊಡ್ಕೋಬೋದು, 2 ಲೀಟ್ರ್ ಆದ್ರೂ ಕೊಡ್ಕೋಬೋದು. ಅದು ಚೆನ್ನಾಗಾಗುತ್ತೆ. ಈ ಪುನಃ ಜಲದಲ್ಲೂ ಅಷ್ಟೇ ಅದನ್ನು ಕಲ್ಚರು ಭಾಳ ಚೆನ್ನಾಗಿ ಬರ್ತಾಯಿದೆ. ಒಂದು ಮಾಡಿದ್ದೀನಿ, ಅದು ಫುಲ್ಲು ಕರೆಕ್ಟಾಗಿ ಸಕ್ಸಸ್ ಆದಮೇಲೆ ನಾನು ನಿಮಗೆ ಆ ವಿಡಿಯೋ ತೋರಿಸ್ತೀನಿ. ಅದರಿಂದ ನಾನು ಇದೇ ಫಸ್ಟ್ ಮಾಡ್ತಾ ಇರೋದು. ಹೊರಗಡೆ ಎಲ್ಲ ಮಾಡಿ ಸಿಕ್ಕಾಬಟ್ಟೆ ಇದು ಬರ್ತಾಯಿದೆ. ಕನ್ನೇರಿ ಮಠ ಮಹಾರಾಷ್ಟ್ರ, ಅವರಿಂದ ನಾನು ಮಾಹಿತಿ ತೊಗೊಂಡು ಮಾಡ್ತಾಯಿರೋದು. ಅದು ಭಾಳ ಚೆನ್ನಾಗಿ ಬರ್ತದೆ ಅದು. ಯಾಕೆ ಅಂತೇಳಿದರೆ 1 ಲೋಡ್ ದನಿನ ಗೊಬ್ಬರ 5,000 ಆಗುತ್ತೆ. 1 ಲೋಡು ದನಿನ ಗೊಬ್ಬರಕ್ಕೆ 5,000 ಆಗುತ್ತೆ. 1 ಬ್ಯಾರ್ಲ್ ಜೀವಾಮೃತಕ್ಕೆ
₹250-300 ಖರ್ಚು ಬರುತ್ತೆ. ಅದು ನಾವು ಮಾಡ್ದಂಗಿದೆ. ರಿಚ್ ಆಗಬೇಕಾದ್ರೆ ರಿಚ್ ಆಗೋ ಮಾಡ್ಬೋದು, ಕೆಲವು ಹಣ್ಣುಗಳು ಹಾಕ್ಬೋದು, ಅದೆಲ್ಲ ಅವಶ್ಯಕತೆ ಇರಲ್ಲ, ಸಾಕಾಗುತ್ತೆ. ಈ ಪುನಪ ಜಲದಲ್ಲಿ 1 ಲೀಟ್ರ್ 200 ಲೀಟ್ರಿಗೆ ಮಿಕ್ಸ್ ಮಾಡಿದರೆ ಅದು 1 ಲೋಡ್ ಗೊಬ್ಬರಕ್ಕೆ ಸಮಾನ ಆಗುತ್ತೆ. ನೀವು ಯಾಕೆ ಅಂತೇಳಿದರೆ, ಒಂದು ಲೋಡ್ ದನಿನ ಗೊಬ್ಬರ ತಗೊಂಡು ಗಿಡದ ಬಡ್ಡೆ ಹಾಕ್ಬಿಟ್ಟು ₹10,000-15,000 ನೀವು ಅದ್ರಲ್ಲಿ ಬರೋ ಕಳೆ ಕೀಳೋಕ್ಕೆ ಇದು ಮಾಡಬೇಕು. ಈ ಜೀವಾಮೃತದಲ್ಲೆಲ್ಲ ಏನಾಗುತ್ತೆ ಅಂತೇಳಿ ಫುಲ್ ಡಿಕಂಪೋಸ್ ಆದ ತಕ್ಷಣ ಕಳೆಗಳು ಬೆಳೆಯೋಕ್ಕೆ ಅವಕಾಶ ಸಿರೋಲ್ಲ. ನೀವು ಬರೀ ಲಿಕ್ವಿಡ್ ರೂಪದಲ್ಲಿ ಮಾತ್ರ ವೈಟ್ ರೂಟ್ಸಿಗೆ ಆಹಾರಗಳು ಸಿಗ್ತಾ ಹೋಗುತ್ತೆ. ಇದೊಂದು ಎಲ್ಲರೂ ಭಾಳ ಗಮನದಲ್ಲಿ ಮಾಡೋಕ್ಕೆ, ಹಾಕೋಕ್ಕೆ ಗೋಳಾಗುತ್ತೆ, ಕಷ್ಟ ಆಗುತ್ತೆ. ನಾನು ಅಂದ್ಕೊಂಡಿದ್ದೆ ಏನೂ ಕಷ್ಟ ಆಗೋದಿಲ್ಲ. 5 ಎಕರೆಗೆ ನಿಮಗೆ 4 ಜನ ಇದ್ದರೆ ಒಂದು ದಿವಸದಲ್ಲಿ ಹಾಕಿ ಮುಗಿಸ್ಬೋದು. ನೀವು ಬ್ಯಾರ್ಲ್ಗಳು ಸಂಖ್ಯೆ ಮಾಡ್ಕೊಂಡಷ್ಟು ಜೀವಾಮೃತ ರೆಡಿ ಆದಷ್ಟು ಹಾಕೋಕ್ಕೆ ಅನುಕೂಲ ಆಗುತ್ತೆ. ನೀವು 10 ಬ್ಯಾರ್ಲು ಮಾಡ್ಕೊಂಡ್ರೆ 20 ಬ್ಯಾರ್ಲು, ಮತ್ತೊಂದು ವಾರ ಬಿಟ್ಟು 10 ಬ್ಯಾರ್ಲು ಮಾಡ್ಕೊಂಡು 20 ಬ್ಯಾರ್ಲು ಆ ಏರಿಯಾದ ಮುಖಾಂತರ ನೀವು ಜೀವಾಮೃತನ ಮಾಡೋಕ್ಕೆ ಮಾಡಿ ಸರ್. ನಮಸ್ಕಾರ.